ಸಂಸದ ಕರಡಿ ಸಂಗಣ್ಣಗೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಬೆಂಬಲಿಗರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಜೆಪಿ ಕಚೇರಿಯಲ್ಲಿ ಕರಡಿ ಸಂಗಣ್ಣ ಬೆಂಬಲಿಗರು ಹೈ ಡ್ರಾಮಾ ನಡೆಸಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಜೆಪಿ ಕಚೇರಿಯ ದೃಶ್ಯ ನೋಡ್ತಾ ಇದ್ದೀರಿ ನೀವು. ಕಿಟಕಿಯ ಗಾಜು ಪುಡಿ ಪುಡಿಯಾಗಿದೆ. ಬಿಜೆಪಿ ಕಚೇರಿಯ ಪೀಠೋಪಕರಣವನ್ನೆಲ್ಲ ಧ್ವಂಸ ಮಾಡಿದ್ದಾರೆ. ಸಂಗಣ್ಣ ಭೇಟಿಗೆ ಅಂತ ಬಿಜೆಪಿ ಅಭ್ಯರ್ಥಿ ಬಸವರಾಜು ತೆರಳಿದ್ರು. ಆ ಸಂದರ್ಭದಲ್ಲಿ ಬೆಂಬಲಿಗರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು. ಬಿಜೆಪಿ ಕಚೇರಿಯ ಕಿಟಕಿಯ ಗಾಜು ಪುಡಿ ಪುಡಿಯಾಗಿದೆ. ಪೀಠೋಪಕರಣವನ್ನ ಧ್ವಂಸ ಮಾಡಿ ಬೆಂಬಲಿಗರು ಹೈ ಡ್ರಾಮಾ ಮಾಡಿದ್ದಾರೆ. ಬಿಜೆಪಿ ಕಚೇರಿಯ ಒಳಗಿನ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಜೊತೆಗೆ ಕಿಟಕಿಯ ಗಾಜನ್ನ ಪುಡಿ ಪುಡಿ ಮಾಡಿರುವಂತಹ ದೃಶ್ಯ. ಕರಡಿ ಸಂಗಣ್ಣ ಅವರಿಗೇನೆ ಈ ಬಾರಿ ಟಿಕೆಟ್ ಸಿಗುತ್ತೆ ಅಂತ ವಿಶ್ವಾಸದಲ್ಲಿದ್ರು ಬೆಂಬಲಿಗರು. ಆದರೆ ನಿನ್ನೆ ಅನೌನ್ಸ್ ಆದಂತಹ ಪಟ್ಟಿಯಲ್ಲಿ ಕರಡಿ ಸಂಗಣ್ಣ ಅವರಿಗೆ ಟಿಕೆಟ್ ಮಿಸ್ ಆಯಿತು. ಬಸವರಾಜು ಅವರಿಗೆ ಟಿಕೆಟ್ ಅನೌನ್ಸ್ ಆಯಿತು. ಇದರಿಂದ ಆಕ್ರೋಶಗೊಂಡಿರುವ ಬೆಂಬಲಿಗರು ಇವತ್ತು ಹೈ ಡ್ರಾಮಾವನ್ನೇ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೊಡ್ಡೇಶ್. ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ದೊಡ್ಡೇಶ್, ಏನಿದು ಸಂಗಣ್ಣ ಕರಡಿ ಅವರ ಬೆಂಬಲಿಗರ ಹೈ ಡ್ರಾಮಾ? ಏನಾಯ್ತು? ಬಸವರಾಜ್ ಅವರ ವಿರುದ್ಧವೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ನಿನ್ನೆ ಬಿಜೆಪಿ ಪಟ್ಟಿಯನ್ನ ಪ್ರಕಟಿಸಿದೆ. ಆ ಒಂದು ಪಟ್ಟಿಯಲ್ಲಿ ಕೊಪ್ಪಳದ ಹಾಲಿ ಸಂಸದ ಸಂಗಣ್ಣ ಕರಡಿ ಅವರಿಗೆ ಟಿಕೆಟ್ ಮಿಸ್ ಆಗಿರ್ತಕ್ಕಂಥದ್ದು ಸಹಜವಾಗಿಯೇ ಇದೀಗ ಅವರ ಬೆಂಬಲಿಗರೇ ಒಂದು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಮುಖವಾಗಿ ಏನಂತ ಹೇಳಿದ್ರೆ, ಈಗ ಏನು ಡಾಕ್ಟರ್ ಕೆ ಬಸವರಾಜ್ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಅವರು ಇಂದು ದೊಡ್ಡನಗೌಡ ಪಾಟೀಲ್ ಅಂದ್ರೆ ಏನು ವಿಧಾನಸಭೆಯ ಮುಖ್ಯ ಸಚೇತಕರಾದಂತಹ ದೊಡ್ಡನಗೌಡ ಪಾಟೀಲ್ ಅವರ ಜೊತೆಗೆ ಕರಡಿ ಸಂಗಣ್ಣವರ ಮನೆ ಬರ್ತಾರೆ. ಈ ಸಂದರ್ಭದಲ್ಲಿ ಕಾರ್ಯಕರ್ತರು ಏನು ಕರಡಿ ಸಂಗಣ್ಣವರ ಬೆಂಬಲಿಗರು ಕರಡಿ ಸಂಗಣ್ಣವರನ್ನ ಭೇಟಿ ಆಗ್ಲಿಕ್ಕೆ ಬಿಡೋದಿಲ್ಲ. ಸಂದರ್ಭದಲ್ಲಿ ಅವರ ವಿರುದ್ಧ ಘೋಷಣೆಗಳನ್ನ ಕೂಗ್ತಾರೆ. ಪಕ್ಷದ ವಿರುದ್ಧ ಕೂಡ ಘೋಷಣೆಯನ್ನ ಕೂಗ್ತಾರೆ. ನೀವು ಕಾಂಗ್ರೆಸ್ ಜೊತೆಗೆ ನೀವು ಒಂದು ಕೈ ಜೋಡಿಸಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸುವ ಸಲುವಾಗಿನೇ ನೀವು ಅಲ್ಲಿ ಸಂಸದ ಸಂಗಣ್ಣ ಕರಡಿ ಅವರಿಗೆ ನೀವು ಟಿಕೆಟ್ ಅನ್ನ ಮಿಸ್ ಮಾಡಿ ಬಸವರಾಜ್ ಟಿಕೆಟ್ ಕೊಟ್ಟಿದ್ದೀರಿ. ಹೀಗಾಗಿ ನೀವೇ ಚುನಾವಣೆ ಮಾಡ್ಕೊಳ್ಳಿ ಅಂತೇಳಿ ಅವರು ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿ ಘೋಷಣೆಗಳನ್ನ ಕೂಗ್ತಾರೆ. ಅದಾದ ಬಳಿಕ ಯಾವುದೇ ಕಾರಣಕ್ಕೂ ಕೂಡ ಬೆಂಬಲಿಗರು ಕರಡಿ ಸಂಗಣ್ಣ ಜೊತೆಗೆ ಮಾತುಕತೆಯನ್ನ ಮಾಡ್ಲಿಕ್ಕೆ ಅವರು ಬಿಡೋದಿಲ್ಲ. ಅಂದ್ರೆ ನೀವು ಹೋಗಿ ಇಲ್ಲಿಂದ ಗೋ ಬ್ಯಾಕ್ ಅಂತೇಳಿ ಅವರೆಲ್ಲರೂ ಕೂಡ ಅವರು ಹೊರ ಹಾಕ್ತಾರೆ. ಅದಾದ ಬಳಿಕ ಏನು ಬಿಜೆಪಿ ಮುಖಂಡರು ಏನು ದೊಡ್ಡನಗೌಡ ಪಾಟೀಲ್ ಜೊತೆಗೆ ಬಿಜೆಪಿ ಜಿಲ್ಲಾಧ್ಯಕ್ಷ ನವೀನ್ ಗುಳಗಣ್ಣವರ್ ಮತ್ತೆ ಏನು ಸದ್ಯ ಟಿಕೆಟ್ ಘೋಷಣೆ ಮಾಡಿರ್ತಕ್ಕಂಥ ಡಾಕ್ಟರ್ ಬಸವರಾಜ್ ಅವರು ಕೂಡ ಏನು ಕರಡಿ ಸಂಗಣ್ಣವರ ಮನೆ ಹತ್ರ ಇರ್ತಕ್ಕಂಥ ಒಂದು ಬಿಜೆಪಿ ಕಚೇರಿಗೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಅವರು ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇರ್ತಾರೆ. ಪತ್ರಿಕಾಗೋಷ್ಠಿ ಏನು ಬಿಜೆಪಿ ಕಚೇರಿಗೆ ಏನು ಕರಡಿ ಸಂಗಣ್ಣವರ ಬೆಂಬಲಿಗರು ಅಲ್ಲಿಗೆ ಬರ್ತಾರೆ. ಆ ಸಂದರ್ಭದಲ್ಲಿ ಅವರು ಪತ್ರಿಕಾಗೋಷ್ಠಿಯ ಒಂದು ಏನು ಮಾಧ್ಯಮ ಕೇಂದ್ರ ಇದೆ, ಒಂದು ಮಾಧ್ಯಮ ಕೇಂದ್ರದ ಬಾಗಿಲನ್ನು ಕೂಡ ಬಡಿಯುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಅದಾದ ಬಳಿಕ ಅವರೆಲ್ಲ ಅಲ್ಲಿಯೂ ಕೂಡ ಏನು ಬಿಜೆಪಿ ಕಚೇರಿಯಲ್ಲೂ ಕೂಡ ಏನು ಘೋಷಣೆಗಳನ್ನ ಕೂಗ್ತಾರೆ. ಪಕ್ಷದ ವಿರುದ್ಧಕ್ಕೆ ಪಕ್ಷದ ನಾಯಕರ ವಿರುದ್ಧವೂ ಕೂಡ ಘೋಷಣೆಯನ್ನ ಕೂಡ್ತಾರೆ. ಈ ಸಂದರ್ಭದಲ್ಲಿ ಏನು ಬಿಜೆಪಿ ಕಚೇರಿಯಲ್ಲಿ ಇರ್ತಕ್ಕಂಥ ಕಿಟಕಿಗಳನ್ನ ಕೂಡ ಅವರೀಗ ಪುಡಿ ಪುಡಿ ಮಾಡತಕ್ಕಂಥದ್ದು, ಮತ್ತೊಂದು ಕಡೆ ಪೀಠೋಪಕರಣಗಳು ಇದೀಗ ಧ್ವಂಸಗೊಳಿಸಿರ್ತಕ್ಕಂಥದ್ದು. ಯಾವ ಕಾರಣಕ್ಕಾಗಿ ನೀವು ಕರಡಿ ಸಂಗಣ್ಣವರಿಗೆ ಟಿಕೆಟ್ ಅನ್ನು ನೀವು ಕೈ ತಪ್ಪಿಸಿರಿ ಅಂತೇಳಿ ನಮಗೆ ಸ್ಪಷ್ಟಪಡಿಸಬೇಕು. ನೀವು ಇಲ್ಲಿ ಖಂಡಿತವಾಗೂ ಕರಡಿ ಸಂಗಣ್ಣವರು ಟಿಕೆಟ್ ಅನ್ನ ಕೊಟ್ಟರೆ ಮಾತ್ರ ಇಲ್ಲಿ ಗೆಲ್ಲುತ್ತೆ ಬಿಜೆಪಿ ಹೊರತು ಬೇರೆ ಯಾರಿಗೂ ಕೂಡ ಕೊಟ್ಟರೂ ಕೂಡ ಇಲ್ಲಿ ಬಿಜೆಪಿ ಗೆಲ್ಲೋದಿಲ್ಲ ಅಂತೇಳಿ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನು ಇದೀಗ ವ್ಯಕ್ತಪಡಿಸ್ತಾ ಇದ್ದಾರೆ. ವೀಣಾ, ಥ್ಯಾಂಕ್ ಯು ದೊಡ್ಡೇಶ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.